ನಮಸ್ಕಾರ ಸ್ನೇಹಿತರೆ, ಇದು ಯಾವುದೋ ಜಾತ್ರೆಗೆ ಹೋಗ್ತಿರುವ ಜನಸಂದಾಣಿ ಅಲ್ಲ ಅಥವಾ ಪ್ರವಾಸಕ್ಕೆ ಹೋಗುತ್ತಿರುವ ಖುಷಿಯ ದೃಶ್ಯವೂ ಅಲ್ಲ. ಇದು ನಮ್ಮ ಕಲ್ಯಾಣ ಕರ್ನಾಟಕದ ಕಣ್ಣೀರಿನ ಯಾತ್ರೆ. ಅದೇ ಗೋಳೆ. ಯಾದಗಿರಿ, ರಾಯಚೂರು, ಕಲಬುರಗಿ ರೈಲ್ವೆ ಸ್ಟೇಷನ್ ಅಂದ್ರೆ ಸಾಕು, ಅಲ್ಲಿ ನಿಲ್ಲಲು ರೈಲುಗಳಿಗೆ ಉಸಿರುಗಟ್ಟುವಷ್ಟು ರಶ್ ಇರುತ್ತೆ. ಗಂಟು ಮೂಟೆ, ಹೆಂಡತಿ ಮಕ್ಕಳು, ಕೈಯಲ್ಲಿ ತುತ್ತು ಅನ್ನದ ಬುತ್ತಿ, ಹೊಟ್ಟೆಪಾಡಿಗಾಗಿ ಹುಟ್ಟಿದ ಊರು ಬಿಟ್ಟು ಗೊತ್ತಿಲ್ಲದ ಊರಿಗೆ ಹೊರಟಿರುವ ಲಕ್ಷಾಂತರ ಜನರ ಕತೆ ಇದು. ಕಲ್ಯಾಣದ ಕನ್ನಡಿ 10 ದಿನ 10 ಸತ್ಯಗಳ ವಿಶೇಷ ಸರಣಿಗೆ ಸ್ವಾಗತ. ಇವತ್ತು ದಿನ 5. ಹಳ್ಳಿಗಳು ಯಾಕೆ ಖಾಲಿಯಾಗುತ್ತಿವೆ? ಮಹಾನಗರಗಳಲ್ಲಿ ನಮ್ಮ ಜನ ಹೇಗೆ ಬದುಕುತ್ತಿದ್ದಾರೆ ನೋಡೋಣ. ಊರು ಬಿಡುತ್ತಿರುವ ಅನಿವಾರ್ಯ. ಸ್ನೇಹಿತರೆ, ಯಾರಿಗೂ ತಾನೇ ತಮ್ಮ ಹುಟ್ಟೂರು ಬಿಟ್ಟು ಹೋಗೋಕೆ ಇಷ್ಟ ಇರುತ್ತೆ ಹೇಳಿ? ಆದರೆ ನಮ್ಮ ಭಾಗದಲ್ಲಿ ಬದುಕು ಎಷ್ಟು ಕಷ್ಟ ಅಂದ್ರೆ, ಊರು ಬಿಡದಿದ್ರೆ ಹೊಟ್ಟೆಗೆ ಹಿಟ್ಟು ಸಿಗಲ್ಲ. ಮಳೆ ಇಲ್ಲದೆ ಬೆಳೆ ಒಣಗಿ ಹೋಗಿದೆ. ಅದು ನಾವು ದಿನ 4ರ ವಿಡಿಯೋ ಮಾಡಿದ್ದೇನೆ, ಹೋಗಿ ನೋಡಿ. ಕೈಯಲ್ಲಿ ಕಾಸಿಲ್ಲ, ಸಾಲದ ಬಾಧೆ. ಹಳ್ಳಿಗಳಲ್ಲಿ ಕೆಲಸವೇ ಇಲ್ಲ. ಹೀಗಾದಾಗ ರೈತ ಏನು ಮಾಡಬೇಕು? ಅವನ ನೇಗಿಲು ಬಿಟ್ಟು ಕಾಂಕ್ರೀಟ್ ಕಲಿಸೋ ಸಲಿಕೆ ಹಿಡಿಯೋಕೆ ಬೆಂಗಳೂರಿಗೋ, ಮುಂಬೈಗೋ, ಪುಣೆಗೆ ಹೋಗಲೇಬೇಕು. ನರೇಗಾ ವೈಫಲ್ಯ. ಸರ್ಕಾರ ಹೇಳುತ್ತೆ ನಾವು ಉದ್ಯೋಗ ಖಾತರಿ ಯೋಜನೆ ಅಂದ್ರೆ MG ನರೇಗಾ ತಂದಿದ್ದೇವೆ, ಊರಲ್ಲಿ ಕೆಲಸ ಕೊಡುತ್ತೇವೆ ಅಂತ. ಆದರೆ ಗ್ರೌಂಡ್ ರಿಯಾಲಿಟಿ ಏನು? ಎಷ್ಟೋ ಕಡೆ ಮನುಷ್ಯರು ಮಾಡುವ ಕೆಲಸ JCB ಮಷೀನ್ ಮಾಡುತ್ತಿದೆ. ಕೂಲಿ ಹಣ ತಿಂಗಳುಗಟ್ಟಲೆ ಬರುವುದಿಲ್ಲ. ಬಂದ್ರು ಅದು ಸಂಸಾರ ಸಾಗಿಸೋಕೆ ಸಾಲಲ್ಲ. ಕೆಲಸ ಕೊಡಿ ಅಂತ ಪಂಚಾಯತಿಗೆ ಹೋದ್ರೆ ಅಧಿಕಾರಿಗಳು ಸರಿಯಾಗಿ ಸ್ಪಂದಿಸಲ್ಲ. ವರ್ಷಕ್ಕೆ 100 ದಿನ ಕೆಲಸ ಅಂತಾರೆ, ಉಳಿದ 265 ದಿನ ಅವರು ಏನು ತಿನ್ನಬೇಕು? ಈ ಖಾತರಿ ಇಲ್ಲದ ಯೋಜನೆ ನಮ್ಮ ಜನರನ್ನು ಪೇಟೆಗೆ ಅಂಟುತ್ತಿದೆ. ಊರು ಬಿಟ್ಟು ಪೇಟೆಗೆ ಹೋದ್ರು ಅಲ್ಲಾದ್ರೂ ರಾಜರ ತರ ಬದುಕುತ್ತಾರಾ? ಇಲ್ಲ. ಬೆಂಗಳೂರಿನ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಗಳನ್ನು ಕಟ್ಟೋದು ನಮ್ಮವರೇ, ಆದರೆ ಅವರು ಮಲಗೋದು ಮಾತ್ರ ಅದೇ ಬಿಲ್ಡಿಂಗ್ ಪಕ್ಕದ ನೀಲಿ ಟೆಂಟ್ ಅಡಿಯಲ್ಲಿ. ಚಳಿ ಇರಲಿ ಮಳೆ ಇರಲಿ, ತಗಡಿನ ಶೆಡ್ಗಳೇ ಗತಿ. ಸುರಕ್ಷತೆ ಇಲ್ಲ, ಸರಿಯಾದ ಶೌಚಾಲಯ ಇಲ್ಲ, ಕುಡಿಯೋ ನೀರಿಲ್ಲ. ನಮ್ಮವರು ಕಟ್ಟಿದ ಮಹಲ್ಗಳಲ್ಲಿ ಬೇರೆಯವರು ಸುಖಕರವಾಗಿರುತ್ತಾರೆ, ಆದರೆ ನಮ್ಮವರು ಮಾತ್ರ ಸ್ಲಂಗಳಲ್ಲಿ ನರಕ ನೋಡುತ್ತಿದ್ದಾರೆ. ಇದೆಯಲ್ಲ ವಿಪರ್ಯಾಸ. ಗೋಳೆಯಿಂದಾಗಿ ನಮ್ಮ ಹಳ್ಳಿಗಳು ಇವತ್ತಿಗೂ ವೃದ್ಧಾಶ್ರಮಗಳಾಗಿ ಬದಲಾಗಿವೆ. ಊರಲ್ಲಿ ನೋಡಿದ್ರೆ ಬರೀ ವಯಸ್ಸಾದವರು ಮಾತ್ರ ಕಾಣುತ್ತಾರೆ. ಗಂಡಸರು, ಹೆಂಗಸರು, ಯುವಕರು ಎಲ್ಲರೂ ಪೇಟೆ ಸೇರಿದ್ದಾರೆ. ಇದರ ಅತಿದೊಡ್ಡ ಬಲಿಪಶುಗಳು ಯಾರು ಗೊತ್ತಾ? ಮಕ್ಕಳು. ತಂದೆ ತಾಯಿ ಜೊತೆ ಮಕ್ಕಳು ಗೋಳೆ ಹೋದಾಗ ಅವರು ಶಾಲೆ ಅರ್ಧಕ್ಕೆ ನಿಲ್ಲುತ್ತೆ. ಅದು ದಿನ 3ರಲ್ಲಿ ವಿಡಿಯೋ ಮಾಡಿದ್ದೇನೆ. ಇವತ್ತು ಶಾಲೆ ಬಿಟ್ಟು ಈ ಮಗು ನಾಳೆ ಮತ್ತೆ ಅದೇ ಗಾರೆ ಕೆಲಸಕ್ಕೆ ಸೇರುತ್ತೆ. ಬಡತನದ ಈ ವಿಶ್ವ ವರ್ತುಲ ಹೀಗೆ ಮುಂದುವರಿಯುತ್ತೆ. ಗೋಳೆ ಅನ್ನೋದು ಕೇವಲ ಒಂದು ಪ್ರಯಾಣ ಅಲ್ಲ, ಅದೊಂದು ಸಾಮಾಜಿಕ ದುರಂತ. ನಮ್ಮ ನೆಲದ ಶಕ್ತಿ ಆಗಬೇಕಾದ ಯುವಕರು ಬೇರೆ ಊರಿನ ಪಾಲಾಗುತ್ತಿದ್ದಾರೆ. ಎಲ್ಲಿವರೆಗೂ ನಮ್ಮ ಹಳ್ಳಿಗಳಲ್ಲಿ ವರ್ಷ ಪೂರ್ತಿ ಕೆಲಸ ಸಿಗಲ್ವೋ, ಎಲ್ಲಿಯವರೆಗೂ ನೀರಾವರಿ ಆಗಲ್ವೋ, ಅಲ್ಲಿಯವರೆಗೂ ಈ ರೈಲು ಬಸ್ಗಳು ತುಂಬಿ ತುಳುಕುತ್ತಲೇ ಇರುತ್ತವೆ. ಹೀಗೆ ಬಡತನದಲ್ಲಿ ಸರಿಯಾದ ಆಹಾರ ಇಲ್ಲದೆ ಬದುಕುತ್ತಾ ಇರೋದಿದ್ರೆ ಏನಾಗುತ್ತದೆ? ನಮ್ಮ ಮುಂದಿನ ಪೀಳಿಗೆಯನ್ನು ಶಕ್ತಿಹೀನವಾಗುತ್ತಿದೆ. ನಾಳೆ ದಿನ 6 ರಾಯಚೂರು, ಕೊಪ್ಪಳದ ತಾಂಡವ ಆಡುತ್ತಿರುವ ಆ ಪೌಷ್ಟಿಕತೆಯ ನಮ್ಮ ಮಕ್ಕಳು ಹೇಗೆ ಸೊರಗುತ್ತಿದ್ದಾರೆ, ಆಸ್ಪತ್ರೆಗಳ ಕತೆ ಏನು ಎಂಬುದರ ಬಗ್ಗೆ ನಾಳೆಯ ವಿಡಿಯೋದಲ್ಲಿ ಹೇಳ್ತೇನೆ. ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಜೈ ಕರ್ನಾಟಕ.